ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಆರಾಮಿದ್ದೇನೆ. ಇಲ್ಲಿ ಬಂದುಬಿಟ್ಟು ಇವಳು ನಮ್ಮ ತಂಗಿ ಮಗಳು. ಸೊ ಊರಿಂದ ಬಂದಿದ್ದರು ಫ್ರೆಂಡ್ಸ್, ನಮ್ಮ ತಂಗಿ ಮತ್ತು ಅವಳ ಹಸ್ಬೆಂಡು ಮತ್ತು ಇವಳು 3 ಜನ ಬಂದಿದ್ದರು ಮಗಳು. ಯಾಕಂದರೆ ನಮ್ಮ ತಂಗಿ ಸ್ವಲ್ಪ ಅಲ್ಲಿ ನೋವಾಗಿತ್ತಂತ ತೋರಿಸ್ಕೊಳ್ಳಿಕ್ಕೆ ಅಂತ ಬಂದಿದ್ರು ಫ್ರೆಂಡ್ಸ್. ತೋರಿಸ್ಕೊಂಡ್ಬಿಟ್ಟು ಮನೆಗೆ ಬಂದರು. ಸೊ ಮನೆಗೆ ಬಂದ ನಂತರ ಊಟ ಮಾಡಿ ಆಟ ಆಡ್ತಾ ಕೂತ್ಕೊಂಡಿದ್ರು ಮಕ್ಕಳು. ಸೊ ಹಂಗೆ ನೋಡ್ಕೊತ ಕುಂತ್ಕೊಂಡಿದ್ಲು ನನ್ನ ಮಗ ಕುಂತ್ಕೊಂಡಿದ್ದಾನೆ ಆಟ ಆಡ್ಕೊತ. ಆ ಕಡೆ ಸೈಡು ನಮ್ಮ ತಂಗಿ ಮಗಳು ಮತ್ತೇನು ವೈಷ್ಣವಿ ಮಗಳು ಇಬ್ಬರು ಸೇರಿಬಿಟ್ಟು ಆಟ ಆಡ್ತಾಯಿದ್ರು ಫ್ರೆಂಡ್ಸ್. ಮಾವಿನಿಂದ ಬಂದಿದ್ರು ಫ್ರೆಂಡ್ಸ್ ರಾಯಚೂರಿಗೆ ತೋರಿಸ್ಕೊಳ್ಳೋಕ್ಕೆ. ಅಲ್ಲಿ ಅವ್ರ ಹತ್ರ ಹಾಸ್ಪಿಟ್ಲ್ ಅಷ್ಟು ಚೆನ್ನಾಗಿಲ್ಲ ಅಂತ ಇಲ್ಲಿಗೆ ಬರ್ತಾರೆ ಅವರು. ಸೊ ಹಣ್ಣು ತೊಗೊಂಬಂದಿದ್ರು ಫ್ರೆಂಡ್ಸ್, ಬಾಳೆಹಣ್ಣು ಮತ್ತು ಆ್ಯಪಲ್ ತೊಗೊಂಡ್ಬಂದಿದ್ರು. ಬಾಳೆಹಣ್ಣು ಇನ್ನೂ ಇದ್ದು ತಿಂದಿದ್ರು ಸ್ವಲ್ಪ ಎಲ್ಲರೂ ಒಂದೊಂದು, ಚೆನ್ನಾಗಿದ್ದು. ಇಲ್ಲಿ ಅವತ್ತು ಸಾಯಂಕಾಲ ಅಮಾವಾಸ್ಯೆ ಆಗಿದ್ದು ನೆಕ್ಸ್ಟ್ ಡೇ ಇದು ಏನಂತಾರೆ, ನಮ್ಮ ಓಣಿಯಲ್ಲಿ ವೀರಭದ್ರೇಶ್ವರ ಗುಡಿ ಇದೆ ಫ್ರೆಂಡ್ಸ್. ಅಲ್ಲಿ ಕಾರ್ತಿಕ್ ಮಾಸದಲ್ಲಿ ಅಮಾವಾಸ್ಯೆ ಆಗಿ ನೆಕ್ಸ್ಟ್ ಡೇ ಇಲ್ಲಿ ಜಾತ್ರೆ ಆಗುತ್ತೆ ಫ್ರೆಂಡ್ಸ್. ಅಂದರೆ ತೇರು ಉಚ್ಚಯ ಥರ ಮಾಡಿದ್ದಾರೆ. ಸೊ ಉಚ್ಚಯ ಇಳಿದಾಗ ಹೋಗಿದ್ವಿ ಗುಡಿಗೆ ನಾವು. ಅಲ್ಲೇ ನಮ್ಮ ಮನೆ ಮುಂದೆ ಸ್ವಲ್ಪ ಒಂದು 4-5 ಮನೆ ದಾಟಿದ ನಂತರ ಅಪೋಸಿಟ್ ಅಲ್ಲೇ ಇದೆ ಫ್ರೆಂಡ್ಸ್ ಗುಡಿ ಬಂದ್ಬಿಟ್ಟು ವೀರಭದ್ರೇಶ್ವರ ಗುಡಿ. ಇಲ್ಲಿ ಎಲ್ಲ ಅಲ್ಲಿ ಉಚ್ಚಯ ಹೇಳ್ತಾ ಇತ್ತು, ಜನ ಎಲ್ಲ ಸ್ವಲ್ಪ ಹೊರಗಡೆ ಇದ್ದರು. ಅದಕ್ಕೋಸ್ಕರ ನಾನು ಒಳಗಡೆ ವೀಡಿಯೋ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಗುಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಜನ ಕಡಿಮೆ ಇದ್ರು ಒಳಗಡೆ, ಅದಕ್ಕೋಸ್ಕರ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ಗಣೇಶನ ಮೊನ್ನೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್. ಗಣೇಶನ ವಿಗ್ರಹ ಇದು ನಂದಿ ವಿಗ್ರಹ ಇದೆ ಎದುರುಗಡೆ. ಇಲ್ಲಿ ವೀರಭದ್ರೇಶ್ವರ ಗುಡಿ ನೋಡ್ತಾ ಇರ್ಬೋದು ಒಳಗಡೆ. ದೇವರು ಎಲ್ರಿಗೂ ಚೆನ್ನಾಗಿಟ್ಟಿರಲ್ಲ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ನಮಗೂ ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮಗೂ ಕೂಡ. ಇಲ್ಲಿ ಗುಡಿಗೆ ಹೋಗ್ಬಿಟ್ಟು ಮನೆಗೆ ಬಂದ್ವಿ ಫ್ರೆಂಡ್ಸ್. ನಮ್ಮ ಅತ್ತೆಯವ್ರು ಎತ್ಕೊಂಡು ನಿಂತ್ಕೊಂಡಿದ್ರು ಮೊಮ್ಮಗನ್ನು. ಸತಾಯಿಸ್ತಾ ಇದ್ದಾರೆ, ಹಂಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಟಿ ವಿಲಿ ಸಾಂಗ್ ನೋಡಿಬಿಟ್ಟು ಆಟ ಆಡಿಸ್ತಾ ಇದ್ವಿ. ಯಾವ ಥರ ಆಟ ಆಡ್ತಿದ್ದೆ ಬಂದ್ಬಿಟ್ಟು ನಾನು ಈ ಥರ ಸಾರಿ ಹಾಕ್ಕೊಂಡಿದ್ದೆ. ಅವಾಗ ಸಾಯಂಕಾಲ ಬಂದ್ಬಿಟ್ಟು ಸಿಂಪಲಾಗಿ ಹಾಕ್ಕೊಂಡಿದ್ದೆ ಸೀರೆ. ಪಪ್ಪು ಪಾಪು ಪಾಪು ಎಲ್ಲ ಪಪ್ಪು. ಸೊ ಗುಡಿಗೆ ಹೋಗಿ ಬಂದ್ವಿ ಫ್ರೆಂಡ್ಸ್. ಹೋಗಿ ಬಂದ ನಂತರ ಸ್ವಲ್ಪ ಅವನು ಆಟ ಆಡ್ತಾ ಇದ್ದ, ಹಂಗೆ ಆಟ ಆಡ್ಸ್ಕೊತ ಕೂತ್ಕೊಂಡಿದ್ವಿ ಫ್ರೆಂಡ್ಸ್. ಓಡಾಡ್ತಾ ಇದ್ದ ಮನೆಯೆಲ್ಲ ಅವನು. ಸೊ ಇಲ್ಲಿ ನಾನು ಅದೇ ಸೀರೆ ಹಾಕ್ಕೊಂಡಿದ್ದಲ್ವ, ಸೊ ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್. ಹಂಗೆ ಗುಡಿ ಮುಂದೆ ಇಲ್ಲಿ ಮನೆ ಮುಂದೆ ಇತ್ತಲ್ವ ಫ್ರೆಂಡ್ಸ್, ಸಿಂಪಲ್ಲಾಗಿ ಸೀರೆ ಹಾಕ್ಕೊಂಡ್ರು. ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ಪ್ರಸಾದ ಬಂದುಬಿಟ್ಟು ಬಿಸಿಬೇಳೆಭಾತ್ ಮತ್ತು ಖಾರ ಹಾಕಿದ್ರು ಫ್ರೆಂಡ್ಸ್. ಸೈಡು ಸೂಪರಾಗಿತ್ತು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಬಿಸಿ ಬಿಸಿದು ಚೆನ್ನಾಗಿತ್ತು. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಇದೆ ಫ್ರೆಂಡ್ಸ್. ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಡಿಯೋ ಬಂದುಬಿಟ್ಟು. ಇಲ್ಲಿ ಹಳ ಬಂದಿತ್ತು. ಸೊ ನನ್ನ ಮಗ ಪೈಪ್ ಹಿಡ್ಕೊಂಡು ನಿಂತ್ಕೊಂಡಿದ್ದ. ಪೈಪ್ ಹಚ್ಚಿದ್ವಿ, ಹಾಗೆ ಸುಮ್ಮನೆ ನೀರು ಹೋಗ್ತಾ ಇದ್ವು ಅಂತಂದು ಬಿಟ್ಟು ಅವನು ಪೈಪ್ ಹಿಡ್ಕೊಂಡಿದ್ದ. ಸೊ ಇದು ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಬೆಳಗ್ಗೆದು ಮಾಡಲಿಕ್ಕಾಗಲಿಲ್ಲ, ಮಧ್ಯಾಹ್ನದಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಅಲಸಂದೆ ಕಾಳು ಕುದಿಸಿದ್ದೆ ಫ್ರೆಂಡ್ಸ್. ಸೊ ಅಲಸಂದೆ ಕಾಳು ಪಲ್ಯ ಮಾಡ್ತಾಯಿದ್ದೆ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು. ಚೆನ್ನಾಗಾಗಿತ್ತು ಪಲ್ಯ. ಮತ್ತು ಸಾಂಬಾರು ಅದರದ್ದೇ ಮಾಡಿದ್ದೆ ಫ್ರೆಂಡ್ಸ್ ಮಧ್ಯಾಹ್ನ ಬಂದುಬಿಟ್ಟು. ಸೊ ರೊಟ್ಟಿ, ಶೇಂಗಾ ಪುಡಿ ಮತ್ತು ನಿಂಬೆಕಾಯಿ ಚಟ್ನಿ 3 ಊಟ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಬನ್ನಿ ಊಟ ಮಾಡೋಣ. ಸೊ ಇದು ಚಾರಿಷ್ಯಾಗ ಬಂದುಬಿಟ್ಟು ಅವತ್ತು ಕಿವಿ ಚುಚ್ಕೊಂಡು ಬಂದಿದ್ರು ಫ್ರೆಂಡ್ಸ್. ಅಂದರೆ ಅದು ಕಿವಿಗೆ ನೋವು ಅಂದರೆ ಆಂಧ್ರ ಕಡೆ ಭಾಳ ಲೇಟಾಗಿ ಚುಚ್ತಾರಂತೆ, 3 ವರ್ಷದ ಹಂಗೆ. ಇವಳಿಗೆ ಇಷ್ಟು ದಿನ ಚುಚ್ಚಿರಲಿಲ್ಲ. ಸೊ ಈಗ 1 ವರ್ಷಕ್ಕೆ 1 ತಿಂಗಳ ಹಂಗೆ 15 ದಿನ ಕಡಿಮೆ ಇತ್ತು. ಸೊ ಹಾಗಾಗಿ ಚುಚ್ಕೊಂಡು ಬಂದರು. ನೋಡ್ತಾ ಇರ್ಬೋದು, ಕುಂಕುಮ ಹಚ್ಚಿದ್ದಾರೆ ಫ್ರೆಂಡ್ಸ್. ಅದು ಬ್ಲಡ್ ಅಲ್ಲ, ಆಟ ಆಡ್ತಾ ಇದ್ಲು ಅವಳು. ಸೊ ಒಬ್ಬಳೇ ಆಟ ಆಡ್ತಾ ಇದ್ದಾಳೆ. ಅದು ಡ್ರೆಸ್ ಕಾಲಲ್ಲಿ ಬರ್ತಾಯಿತ್ತು ಫ್ರೆಂಡ್ಸ್. ಸೊ ಸಾಯಂಕಾಲ ಹೋಗ್ಬಿಟ್ಟು ಚುಚ್ಕೊಂಡು ಬಂದರು. ಸೊ ಹಂಗಾಗಿ ಡ್ರೆಸ್ ಅದು ಚೇಂಜ್ ಮಾಡಿರಲಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನನ್ನ ಮಗ ಆಟ ಆಡ್ತಾ ಇದ್ದಾನೆ ಚೇರ್ ತೊಗೊಂಡ್ಬಿಟ್ಟು. ಸೊ ಸಾಯಂಕಾಲ ನಮ್ಮ ಚಾರಿಷ ಮತ್ತು ಅವ್ರ ಆಂಟಿ ಮನೆಗೆ ಹೋಗಿದ್ರು ಫ್ರೆಂಡ್ಸ್. ಅದಕ್ಕೋಸ್ಕರ ನನ್ನ ಮಗ ಒಬ್ಬನೇ ಆ ಚೇರು ತಳ್ಳಗಾಡಿ ಮಾಡ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾನೆ. ನಿಧಾನಮ್ಮ.
ಸೊ ಇಲ್ಲಿ ಬಂದುಬಿಟ್ಟು ಸಾಯಂಕಾಲ ನಾವು ಮಂಡಾಳ ಮಾಡ್ಕೊಂಡಿದ್ವಿ ಬೇಲ್ಪುರಿ ಟೈಪು. ಬೇಲ್ ಟೈಪ್ ಟೊಮೊಟೊ ಉಳ್ಳಾಗಡ್ಡೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಫ್ರೆಂಡ್ಸ್. ತಿಂದ್ವಿ ನಮ್ಮ ಅತ್ತೆ ನಾನಿಬ್ಬರು ಸೇರಿಬಿಟ್ಟು. ಇದು ಬಂದುಬಿಟ್ಟು ಮೊನ್ನೆನೇ ನಮ್ಮ ಮನೆಯವ್ರು ರೇಷನ್ ತಂದಿಟ್ಟಿದ್ರು ಫ್ರೆಂಡ್ಸ್. ಚೀಲದಲ್ಲಿ ಹಂಗೆ ಇತ್ತು, ತೆಗೆದಿರಲಿಲ್ಲ. ಸೊ ಹಾಗಾಗಿ ಎಲ್ಲ ತೆಗಿತಾ ಇದ್ರು. ಯಾಕಂದರೆ ಅವು ಸೋಪು ಅವೆಲ್ಲ ಸ್ಮೆಲ್ ಬರ್ತಾವೆ ಮತ್ತು ಸರ್ಫ್ ಅದೆಲ್ಲ ಅಂತಂದ್ಬಿಟ್ಟು ಬಟ್ಟೆ ಒಗೆ ಸಾಬೂನು ಅವೆಲ್ಲ ಅವು ತೆಗೆದಿಟ್ಟಿದ್ರು. ಆದರೆ ಇನ್ನು ಉಳಿದೆಲ್ಲ ತೆಗ್ತಾಯಿದ್ರು. ಸೊ ಲೀಸ್ಟ್ ಚೆಕ್ ಮಾಡ್ತಾ ಇದ್ವಿ ನಾವು ಬಂದುಬಿಟ್ಟು ಎಲ್ಲ ಕರೆಕ್ಟ್ ಇದೆನಾ ಇಲ್ವಾ ಅಂತಂದ್ಬಿಟ್ಟು. ಮಂತ್ಲಿ ಒಂದ್ಸರಿ ಇದು ಇದ್ದಿದ್ದೆ ಮನೇಲಿ, ಎಲ್ಲರ ಮನೆಯಲ್ಲಿ. ಸೊ ಹಂಗಾಗಿ ರೇಷನ್ ಎಲ್ಲ ತೆಗೆದಿಡ್ತಾ ಇದ್ವಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಅದೇನೋ ಫ್ರೆಂಡ್ಸ್, ಮಕ್ಕಳಿಗೆ ಒಂಥರ ಖುಷಿ ಹೊಸ ಹೊಸ ವಸ್ತುಗಳು ಕಂಡ್ರೆ ಅಥವಾ ಸಾಮಾನು ಕಂಡ್ರೆ ಅಷ್ಟು ಎಕ್ಸೈಟ್ಮೆಂಟ್ನಲ್ಲಿ ತೆಗೆದು ಬಿಸಾಕ್ತಾ ಇದ್ದ ನನ್ನ ಮಗ ಬಂದುಬಿಟ್ಟು. ಮತ್ತು ಇದು ನೆಕ್ಸ್ಟ್ ಡೇ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವ್ಲಾಗ್ ಬಂದುಬಿಟ್ಟು ನೆಕ್ಸ್ಟ್ ಡೇ ಶುಕ್ರವಾರ ಬೆಳಗ್ಗೆದ್ದು. ಸೊ ಶುಕ್ರವಾರ ಬಂದುಬಿಟ್ಟು ಚಿತ್ರಾನ್ನ ಮತ್ತು ಸಾಬುದಾನಿ ಕಿಚಡಿ ಮಾಡಿದ್ದು ಉಪ್ಪಿಟ್ಟು. ಅವತ್ತು ನಮ್ಮ ಅತ್ತೆಯವರು ಊರಲ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಪೂಜೆ ಮಾಡಿದೆ ಫ್ರೆಂಡ್ಸ್. ಈ ಥರ ಪೂಜೆ ಮಾಡಿದೆ, ನೋಡ್ತಾ ಇರ್ಬೋದು. ಕಾಯಿ ಹೊಡಿತೀವಿ ನಾವು ಪ್ರತಿ ಶುಕ್ರವಾರನೂ. ಸೊ ಕಾಯಿ ಹೊಡೆದ್ಬಿಟ್ಟು ಎಲ್ಲ ಪೂಜೆ ಮಾಡಿದ್ವಿ. ಇಲ್ಲಿ ನಮ್ಮ ಮನೆಯವರು ಅವತ್ತು ಸ್ವಲ್ಪ ಲೇಟಾಗಿ ಹೋದರು, ಹಂಗಾಗಿ ಆಟ ಆಡ್ಕೊಂತ ಕುಂತ್ಕೊಂಡಿದ್ರು. ಸೊ ನನ್ನ ಮಗನಿಗೆ ಟಿಫನ್ ಎಲ್ಲ ಮಾಡಿದ ನಂತರ ಇಲ್ಲಿ ಸ್ನಾನ ಮಾಡಿಸಿದೆ ಫ್ರೆಂಡ್ಸ್. ಅವ್ನು ಆಟ ಆಡ್ತಾ ಇದ್ದ, ಈ ಥರ ಎಕ್ಸಸೈಸ್ ಥರ ಮಾಡ್ತಾ ಇದ್ದ. ಸೊ ನಮ್ಮ ಅತ್ತೆಯವರು ಊರಿಂದ ಬಂದಿದ್ರು, ಮಧ್ಯಾಹ್ನಕ್ಕೆಲ್ಲ ಇಲ್ಲೇ ಹೋಗಿದ್ರು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ. ಊರಂದ್ರೆ ಇಲ್ಲೇ ಒಂದು 5 ಕಿಲೋಮೀಟ್ರ್ ಇತ್ತು ಫ್ರೆಂಡ್ಸ್, ಅಷ್ಟೇ. ಇದು ಬಂದುಬಿಟ್ಟು ಬೆಳಗ್ಗೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಚೌಳೆಕಾಯಿ ಸೋಸಿ ಇಡ್ತಾ ಇದ್ದೆ ಸಾಯಂಕಾಲ ಬಂದುಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.